ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಶುಭೋದಯ. ಬೆಳಗ್ಗೆ ಎದ್ದು ಟಿಫನ್ಗೆ ಮುದ್ದೆ ತಿನ್ಕೊಂಡ ನಮ್ಮ ಮಧ್ಯೆ ಕೂತಿದ್ವಿ. ಚೆನ್ನಾಗಿರೋದು. ಅಲ್ಲಿಂದ ಹಂಗೆ ಅಣ್ಣ ಫೋನ್ ಮಾಡಿದ್ರು, ನಮ್ಮ ಅಣ್ಣ ಟಾರ್ಪಲ್ ಇಸ್ಕೊಂಬರಕ್ಕಂತ. ಇವ್ನು ನೋಡಿ ಹೆಂಗಿದೆ. ಅಲ್ಲಿಂದ ಹಂಗೆ ಟಾರ್ಪಲ್ ಆಗಲಿಲ್ಲ, ಮಾಲೂರು ಕಡೆ ಹೊರಟೆ. ಮಾಲೂರಲ್ಲಿ ಗಾಡಿ ಲೋಡ್ ಆಗಿತ್ತು. ಮಾಲೂರು ಸರ್ಕಲ್ ಎಂಟ್ರಿ ಆದೆ. ಮಾಲೂರು ಸರ್ಕಲಿಂದ ಅಣ್ಣ ಮಾಲೂರು ಸರ್ಕಲ್ ಎಲ್ಲಪ್ಪ ಇನ್ನೂ ಮುಂದೆ ಬರಬೇಕಂದ್ರು. ಅಲ್ಲಿಂದ ಹಂಗೆ ಮುಂದೆ ಹೋದೆ. ಮುಂದೆ ಹೋಗ್ತಿದ್ದಂಗೆ ಇನ್ನೇನು ಫ್ಯಾಕ್ಟ್ರಿ ಕಾಣ್ತಾ ಇತ್ತು. ಫ್ಯಾಕ್ಟ್ರಿ ಹತ್ರ ಹೋಗ್ತಿದ್ದಂಗೆ ತುಂಬ ಗಾಡಿಗಳು ನಿಂತಿದ್ವು. ಆ ಗಾಡೀಲಿ ಯಾವ ಗಾಡಿ ಅಂತ ನನಗೆ ಗೊತ್ತಾಗಲಿಲ್ಲ. ನಮ್ಮ ಗಾಡಿ ನೋಡ್ಕೊಂತ ಹೊರಟೆ. ಒಂದು ಕಡೆ ಒಳಗಡೆ ನಿಂತಿತ್ತು ನಮ್ಮ ಗಾಡಿ. ಅಲ್ಲೇ ಹೋದ್ರೆ ನಮ್ಮ ಕ್ಲಾಸ್ಮೇಟ್ ಇದ್ದಾನೆ, ಅವನ ಜೊತೆ ಮಾತಾಡ್ಕೊಂತ ನೋಡಿ ಅಣ್ಣ ಪಾಪ ಎಷ್ಟು ನೀಯತ್ತು. ಚಪ್ಪಲಿ ಬಿಟ್ಟಿದ್ರು, ಅವ್ರ ಪಾಪ ಎತ್ಕೊಂಬಂದು ನಮ್ಮ ಇನ್ನೊಬ್ಬ ಅಣ್ಣಂಗೆ ಚಪ್ಪಲಿ ಕೊಟ್ಟರು. ಪಾಪ ಇವನು ನಾನಿಬ್ರು ಧಾರವಾಡಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದೃಷ್ಟ ನೋಡೋಣ ಅಂತ NOC ಕೂಡ ಅಷ್ಟರಲ್ಲಿ 3 ಗಂಟೆ ಮಾಡಿದ್ರು ಬೆಳಗ್ಗೆಯಿಂದ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಾಲೂರಲ್ಲಿ ಒಳಗಡೆ ಅಲೋವ್ ಇಲ್ಲ ಅಂತಂದರು. ಅದು 11:30ವರೆಗೂ ವೆಯ್ಟ್ ಮಾಡಿ ಎಲ್ಲರೂ ಸೇರಿ ಊಟ ತರಿಸ್ಕೊಂಡು 9 ಗಂಟೆಗೆ ಊಟ ಮಾಡಿ 9 ಜನ ಡ್ರೈವರ್ಸ್ ಅಲ್ಲಿ ಊಟ ಮಾಡ್ಕೊತ ಇನ್ನೇನು ಅಣ್ಣ ಲೇಟ್ ಆಯ್ತು, 11:30 ಆಯಿತು, ಧಾರವಾಡಕ್ಕೆ ಹೋಗಲ್ಲ, RTO ಪ್ರಾಬ್ಲಮ್ ಇರುತ್ತೆ, ಬೆಳಿಗ್ಗೆ ಹೋಗೋಣ ಬಾ ಅಂತಂದ್ರು. ಅಲ್ಲಿಂದ ಸೀದಾ ಮನೆ ಕಡೆ. ಇಲ್ಲಿ ಸಾಗಲೇಬೇಕು ನಮ್ಮ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.